ಒಂದ್ ಸಣ್ಣ ಪ್ರ್ಯಾಂಕ್ ಸಂಬಂಧ ಒಂದ್ ಇನ್ನೋಸೆಂಟ್ ಹುಡುಗ ತನ್ನ ಜೀವ ಕಳ್ಕೊಂಡ. ಅಕ್ಟೋಬರ್ 25, 2025 ಜೆ.ಪಿ. ನಗರದಾಗ ನೈಟ್ 9 ಗಂಟೆ ಸುಮಾರು ಒಂದ್ ಕಾರ್ ಸ್ಕೂಟಿ ಹಿಂದ ಬಾಳ್ ಸ್ಪೀಡ್ಲಿಂತ ಚೇಸ್ ಮಾಡತ್ತಿತ್ತು. ಆ ಸ್ಕೂಟಿ ಮೇಲೆ ಇಬ್ರು ಜನ ಇದ್ರು, ದರ್ಶನ ಮತ್ತು ವರುಣ್. ದರ್ಶನ ಗಾಡಿ ನಡ್ಸ್ಕೊಂಡ ಮುಂದ್ ಸಾಗಾತಿದ್ದ. ಬಟ್ ಹಿಂದ್ಲಿಂತ್ರ ಒಂದು ಕಾರ್ ಸ್ಪೀಡ್ಲಿಂತ್ರ ಅವ್ನ ಹಿಂದೆ ಬರಾತಿತ್ತ. ಅವ್ ಯಾವ ಕಾರ್ನರ್ ಹೊಳ್ಸಿದ್ರು ಅವ್ನ ಹಿಂದ ಆ ಕಾರ್ ಇತ್ತು. ಬಟ್ ಒನ್ ಪಾಯಿಂಟ್ ಆಫ್ ದ ಟೈಮ್ದಾಗ ದರ್ಶನ್ ಒಂದ್ ಕಾರ್ನರ್ದಾಗ ನಿಂತು ಬಿಟ್ಟ. ಅವಾಗ ನೋಡ್ರಿ, ಆ ಕಾರ್ದವ ಸ್ಪೀಡ್ಲಿಂತ್ರ ಅವ್ರಿಗೆ ಹಿಂದ್ ಬಂದು ಗುದ್ದು ಬಿಟ್ಟ. ದರ್ಶನಿನ್ ತಲಿಗ ಪೆಟ್ ಹತ್ ಬಿಟ್ಟಿತ್ತ. ಅವಂಗ ಹಾಸ್ಪಿಟಲ್ ತಗೊಂಡ್ ಹೋಗೋ ಮಟ್ಟ ಅವ್ನ್ ಡೆತ್ ಆಗ್ಬಿಟ್ಟಿತ್ತ. ಪೊಲೀಸ್ CCTV ಚೆಕ್ ಮಾಡ್ದಾಗ ಗೊತ್ತಾತ ಆ ಕಾರ್ ಓನರ್ ಹೆಸರು ಮನೋಜ್ ಕುಮಾರ್. ಅವ ಕಲರಿ ಪಟು ಅನ್ನೋ ಒಂದು ಆರ್ಟ್ ಫಾರ್ಮ್ ಇಂದ ಟ್ರೈನರ್ ಇದ್ದ. ಆ ದಿನ ಅವನ್ ಜೊತೆ ಅವ್ರ ವೈಫು ಇದ್ರಂತ. ಅವ್ರಿಬ್ರಿಗೂ ಕಸ್ಟಡಿ ತಗೊಂಡಾಗ ಫುಲ್ ಸ್ಟೋರಿ ಬಗ್ಗೆ ಗೊತ್ತಾತ. ಆ ದಿನ ರಾತ್ರಿ ದರ್ಶನ ಮತ್ತು ವರುಣ ಆ ಪ್ಲೇಸ್ ಕಡೆ ಹೊಂಟಾಗ ಅವ್ರ ಪ್ರ್ಯಾಂಕ್ ಮಾಡ್ಬೇಕಂತ ಹೇಳಿ ವಿಚಾರ ಬಂತ. ಅವ್ರ ಅಪೋಸಿಟ್ ಡೈರೆಕ್ಷನ್ ನಿಂತ್ರ ಬರಾತಿದ್ದ ಮನೋಜ್ ಕಾರಿಂದ ರೇರ್ ವ್ಯೂ ಮಿರರಿಗೆ ಟಚ್ ಮಾಡ್ಬಿಟ್ಟಿದ್ರ. ಅದ್ರಲಿಂತ್ರ ಸಿಟ್ಟಾಗಿ ಮನೋಜ್ ಕುಮಾರ್ ಅವ್ರ ಹಿಂದ್ ಬಿದ್ದಿದ್ರ. ಬಟ್ ಮನೋಜ್ ಕುಮಾರಿಗೆ ಬಂದಿದ್ ಸಿಟ್ಲಿಂತ್ರ ಅವ ಅವ್ರಿಗೆ ಬೈಯೋದು ಹೊಡೆಯೋದು ಮಾಡ್ಲಿಲ್ಲ, ಸೀದಾ ಹಿಂದ್ ಬಂದ್ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಅದ್ರಲಿಂತ ನೋಡ್ರಿ, ವರುಣಿಗೇನೂ ಆಗ್ಲಿಲ್ಲ, ಅವನ್ ಜೊತೆ ಇದ್ದ ಇನ್ನೋಸೆಂಟ್ ಹುಡುಗ ದರ್ಶನಿಗ್ ನೋವಾತ್. ಅವ ತನ್ನ ಪ್ರಾಣನ ಕಳ್ಕೊಂಡ್ಬಿಟ್ಟ. ಅದಕ್ಕೆ ಆದಷ್ಟು ಪ್ರ್ಯಾಂಕ್ ಮಾಡೋ ಮುಂದೆ ಸ್ವಲ್ಪ ಲಿಮಿಟ್ ಇರ್ಲಿ. ಕೆಲವೊಬ್ರು ಕಾಮಿಡಿನೂ ಭಾಳ ಸೀರಿಯಸ್ಲಿ ತಗೋತಾರ. ಅವ್ರು ತಮ್ಮ ಸಿಟ್ಲಿಂತ್ರ ನಿಮ್ಗೆ ಏನಾರ ಮಾಡ್ಬೋದು, ನಿಮ್ ಜೀವನು ತೆಗಿಬೋದು.